ಸ್ಟೂಡೆಂಟ್ಸ್, ಇವತ್ತು ಸಂಭ್ರಮ ಶನಿವಾರ. ಇವತ್ತಿನ ವಿಷಯದಿಂದ ನೀವೇನು ಮಾಡ್ತೀರಂದರೆ ಜೀವನದಲ್ಲಿ ಯಾವ ರೀತಿಯಾಗಿ ಸುರಕ್ಷಿತವಾಗಿ ಇರ್ತೀರ ಅನ್ನೋದನ್ನು ನೀವು ಸರಿಯಾಗಿ ತಿಳಿದುಕೊಳ್ತೀರಿ. ಹಂಗಂದ್ರೆ ಹೇಳ್ರಿ, ಸುರಕ್ಷತೆ ಮತ್ತು ಭದ್ರತೆ ಅಂದರೆ ಏನು? ಕೂಡ ರಕ್ಷಣೆ ಮತ್ತು ಭದ್ರತೆಯನ್ನು ಹೊಂದಬೇಕು. ಹಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಅಪಾಯಗಳಿಂದ ನಮ್ಮನ್ನು ನಾವು ರಕ್ಷಿಸುವುದು. ಚೆನ್ನಾಗಿದೆ. ಭದ್ರತೆಯು ನಮ್ಮ ಶಾಲೆಯಲ್ಲಿಯೂ, ಆಟದ ಮೈದಾನದಲ್ಲೂ ಮತ್ತು ಮನೆಯಲ್ಲೂ ಭದ್ರತೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಮೊದಲನೇದಾಗಿ ಮನೆಯ ಭದ್ರತೆ. ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಸುರಕ್ಷಿತವಾಗಿರುವಿರಿ? ವಿದ್ಯುತ್ ಉಪಕರಣಗಳನ್ನು ದೊಡ್ಡವರಿಲ್ಲದೆ ಮುಟ್ಟಬಾರದು. ಗ್ಯಾಸ್ ಸ್ಟೋವಲ್ಲಿ ಆಟ ಆಡಬಾರದು. ಸರಿ, ಮನೆಯ ಭದ್ರತೆ ನಮ್ಮ ಜೀವವನ್ನು ಕಾಪಾಡುತ್ತದೆ. ಎರಡನೆಯದಾಗಿ ರಸ್ತೆ ಭದ್ರತೆ. ರಸ್ತೆಯಲ್ಲಿ ನಾವು ಯಾವ ರೀತಿಯಾಗಿ ಭದ್ರತೆಯನ್ನು ಪಾಲಿಸಬೇಕು? ಜಿಬ್ರಾ ಕ್ರಾಸ್ನಲ್ಲಿ ನಡೆಯಬೇಕು. ರಸ್ತೆಯ ನಡುವೆ ಹೋರಾಡಬಾರದು. ಹೋಗುತ್ತಿರುವ ಗಾಡಿಗೆ ಹತ್ತಬಾರದು. ರಸ್ತೆಯ ನಿಯಮಗಳನ್ನು ನೀವು ಸರಿಯಾಗಿ ತಿಳಿದುಕೊಂಡಿದ್ದೀರಿ. ಮೂರನೆಯದಾಗಿ ಶಾಲೆಯ ಭದ್ರತೆ. ನೀವು ಶಾಲೆಯಲ್ಲಿ ಯಾವ ರೀತಿಯಾಗಿ ಸುರಕ್ಷಿತವಾಗಿರಬಹುದು? ಓಡಾಡದೆ ಮೆಟ್ಟಿಲನ್ನು ಇಳಿಯಬೇಕು. ಆಟ ಆಡುವಾಗ ತಳ್ಳಾಟ ಮಾಡಬಾರದು. ಪ್ರಯೋಗಾಲಯದಲ್ಲಿ ಶಿಕ್ಷಕರ ಸೂಚನೆ ಪಾಲಿಸಬೇಕು. ಇದು ನಿಜವಾದ ವಿದ್ಯಾರ್ಥಿಗಳ ಲಕ್ಷಣ. ಓಕೆ, ಭದ್ರತೆ ಅನ್ನೋದು ಇದು ಕೇವಲ ಪಾಠವಲ್ಲ, ಇದು ನಮ್ಮ ಜೀವನ ಶೈಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.